ನೆಕ್ಸ್ಟ್ ಆಬ್ಜೆಕ್ಟ್ ಸಿ ಅಂತಂದರೆ 3,4 3,4ನ 1,1 ಜೊತೆನೂ ಮಾಡಬೇಕು ಮತ್ತು 1.5, 2 ಜೊತೆನೂ ಮಾಡಬೇಕು. ಇದರಲ್ಲಿ ಸಣ್ಣದು ಯಾವ್ದು ಬಂದಿದೆ ವ್ಯಾಲ್ಯೂ 2.5. ಸೊ ಇಟ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಕ್ಲಸ್ಟರ್ 2. ನೆಕ್ಸ್ಟು 5,7 1,1 ಜೊತೆನೂ ಮಾಡಬೇಕು, 1.5, 2 ಜೊತೆನೂ ಮಾಡಬೇಕು. ಇದರಲ್ಲಿ ಸಣ್ಣದು ಯಾವ್ದು ಬಂದಿದೆ 6.10. ಇದೂ ಕ್ಲಸ್ಟರ್ 2ಗೆ ಬಿಲಾಂಗ್ಸ್ ಆಗುತ್ತೆ. ನೆಕ್ಸ್ಟು 3.5, ಆಬ್ಜೆಕ್ಟ್ ಇ ಇದೇ ಥರನೇ ಇದನ್ನು ಮಾಡಿ ಇದನ್ನು ಕ್ಲಸ್ಟರ್ 2ಗೆ ಬಿಲಾಂಗ್ಸ್ ಆಗುತ್ತೆ. ಇದೂ 4.5, 5 ಇದನ್ನು 1.1, ಜೊತೆನೂ ಮಾಡಬೇಕು, 1.5, 2 ಜೊತೆನೂ ಮಾಡಬೇಕು. ಇದನ್ನು ಕ್ಲಸ್ಟರ್ 2ಗೆ ಬಿಲಾಂಗ್ಸ್ ಆಗುತ್ತೆ. ಆಬ್ಜೆಕ್ಟ್ ಜಿನೂ ಕ್ಲಸ್ಟರ್ 2. ಇವಾಗ ಆಬ್ಜೆಕ್ಟ್ ಎದು ಕ್ಲಸ್ಟರ್ 1ಗೆ ಯಾವ್ದು ಬಿಲಾಂಗ್ ಆಗಿದೆ, ಫಸ್ಟ್ ಒಂದು ಅಷ್ಟೇ ಬಿಲಾಂಗ್ ಆಗಿರೋದು, ಉಳಿದಿದ್ದೆಲ್ಲ ಕ್ಲಸ್ಟರ್ 2. ಅದನ್ನೇ ಇಲ್ಲಿ ಆಬ್ಜೆಕ್ಟ್ ಯಾವ್ಯಾವ ಕ್ಲಸ್ಟರ್ಗೆ ಬಿಲಾಂಗ್ ಆಗಿದೆ ಅಂತ ಬರ್ಕೊತೀವಿ. ಇದು ಉಳಿದಿದ್ದು ಕ್ಲಸ್ಟರ್ಸ್ ಎಲ್ಲ ಇಲ್ಲಿ. ಇದ್ರದ್ದು ಸೆಂಟ್ರಾಯ್ಡ್ ಏನು, ಕ್ಲಸ್ಟರ್ 1ಇಂದು ಸೆಂಟ್ರಾಯ್ಡ್ ಅಂತಂದರೆ 1,1. ಸೆಂಟ್ರಾಯ್ಡ್ ಇದು ಕ್ಲಸ್ಟರ್ 2ದು ಇದು ಸೆಂಟ್ರಾಯ್ಡ್ 2 ಅಂತಂದರೆ ಅದು ಯಾವುದು 1.5, 2. ಇವಾಗ ನಾವು ಕ್ಯಾಲ್ಕುಲೇಟ್ ನ್ಯೂ ಸೆಂಟ್ರಾಯ್ಡ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಈಗ ಪಾಯಿಂಟ್ ಏದಾಗಿರೋದು ಇದು ಒಂದೇ, ಇದನ್ನು ಕ್ಲಸ್ಟರ್ 1 ಅಂತಲೇ ಕನ್ಸಿಡರ್ ಮಾಡಬೇಕು. ಕ್ಲಸ್ಟರ್ 2ದಲ್ಲಿ ಇವಿಷ್ಟು ಇದ್ದಾವೆ. ಈಗ ಫಸ್ಟು ಲೆಫ್ಟ್ ಸೈಡ್ ಇರೋವೆಲ್ಲ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದ್ದಾವೆ ಅಷ್ಟು, ಮತ್ತು ರೈಟ್ ಸೈಡ್ ಎಷ್ಟಿದ್ದಾವೆ ಅವಿಷ್ಟು ಡಿವೈಡೆಡ್ ಬೈ ಎಷ್ಟಿದ್ದಾವೆ ಅಷ್ಟು. 6 ವ್ಯಾಲ್ಯೂಸ್ ಇದ್ದರೆ ಡಿವೈಡೆಡ್ ಬೈ 6. ಇದು ಇಲ್ಲಿ 2 ವ್ಯಾಲ್ಯೂ ಬರುತ್ತೆ. ಆವಾಗ ಇವೆರಡನ್ನೂ ಇಲ್ಲಿ ಬರ್ಕೊಂಡಾಗ ಇದು ಕ್ಲಸ್ಟರ್ 1 ಬಿಲಾಂಗ್ ಆಗಿರುತ್ತೆ. ಇವೆರಡು ವ್ಯಾಲ್ಯೂನು ಮಿಕ್ಸ್ ಮಾಡಿ x, y ಅಂತ ತೊಗೊಂಡಾಗ ಇದು ಸೆಂಟ್ರಾಯ್ಡ್ 2 ಅಂದರೆ ಕ್ಲಸ್ಟರ್ 2 ಇದ್ದಾಗೆ. ಈಗ ಫಸ್ಟು ಮತ್ತು 1,1 ಇವೆರಡರ ಜೊತೆನೂ ಮಾಡಬೇಕು. 1,1 ಜೊತೆನೂ ಮಾಡಬೇಕು, 3.5, 4.58 ಜೊತೆನೂ ಮಾಡಬೇಕು. 1,1 ಜೊತೆ ಮಾಡಿದಾಗ 0 ಬರುತ್ತೆ, ಇವೆರಡರ ಜೊತೆ ಮಾಡಿದಾಗ ಇದರಲ್ಲಿ 0 ಕಮ್ಮಿ ಬರುತ್ತಾ, 0. ಇದು ಕ್ಲಸ್ಟರ್ 1, ಅದಕ್ಕೆ ಇದು ಬಿಲಾಂಗ್ಸ್ ಟು ಕ್ಲಸ್ಟರ್ 1 ಅಂತ ಬರಿತೀವಿ. ಮತ್ತು 1.5 ಎಲ್ಲದಕ್ಕೂ ಮಾಡಬೇಕು. 1.5, 2ನ ಇದು 1,1 ಜೊತೆನೂ ಮಾಡಬೇಕು, 3.5, 4.58 ಜೊತೆನೂ ಮಾಡಬೇಕು. ಇದರಲ್ಲಿ ಯಾವ್ದು ಕಮ್ಮಿ ಬರುತ್ತೋ ಆ ಕ್ಲಸ್ಟರ್ಗೆ ಬಿಲಾಂಗ್ಸ್ ಆಗುತ್ತೆ. ಇದರಲ್ಲಿ 1.12, ಸೊ ಕ್ಲಸ್ಟರ್ 1. ನೆಕ್ಸ್ಟ್ 5, 7 ಇದರಲ್ಲಿ ಕ್ಲಸ್ಟರ್ 2ಗೆ ಸ್ಮಾಲರ್ ವ್ಯಾಲ್ಯೂ ಬಂದಿದೆ, ಅದಕ್ಕೆ ಕ್ಲಸ್ಟರ್ 2 ಅಂತ ಬರೀತೀವಿ. 3, 4ಅಲ್ಲಿ 0.77 ಕ್ಲಸ್ಟರ್ 2. 3.5, 5ಗೆ 0.42 ಇದೇ ಸಣ್ಣದು, ಸೊ ಕ್ಲಸ್ಟರ್ 2. ಇದೂ ಕ್ಲಸ್ಟರ್ 2, ಇದೂ ಕ್ಲಸ್ಟರ್ 2. ಇವೆಲ್ಲನೂ ಕ್ಲಸ್ಟರ್ 2 ಅಂತ ಆದಾಗ ಮತ್ತೆ ಇದೇ ಥರನೇ ಬಾಕ್ಸ್ ಹಾಕಿ ಬರ್ಕೋಬೇಕು. ಈ ಥರ ಕ್ಲಸ್ಟರ್ 1ಗೆ ಈಗ ಇದು ಒಂದು ಆ್ಯಡ್ ಆಯಿತು ಇದ್ರ ಜೊತೆ, ಕ್ಲಸ್ಟರ್ 2ಗೆ ಇದಿಷ್ಟು. ಈಗ ಕ್ಲಸ್ಟರ್ 1ಇಂದು 2 ಇದ್ದದಕ್ಕೆ ಇದನ್ನು ಎಲ್ಲ ಪ್ಲಸ್ ಮಾಡಿ ಮೀನ್ ಥರ ಮಾಡ್ತೀವಿ. ಓಕೆ, x = 1 + 1.5 ಡಿವೈಡೆಡ್ ಬೈ 2 ಅಂದರೆ ಲೆಫ್ಟ್ ಸೈಡ್ ಇರೋದನ್ನು, ಆಮೇಲೆ ರೈಟ್ ಸೈಡ್ ಇರೋದನ್ನು. ಲೆಫ್ಟ್ ಸೈಡ್ ಇರೋದೆಲ್ಲ x, ರೈಟ್ ಸೈಡ್ ಇರೋದೆಲ್ಲ y. ಅದೇ ಥರನೇ ಮಾಡಿ ಈ ವ್ಯಾಲ್ಯೂಸ್ ಬರುತ್ತೆ. ಅವಾಗ ಕ್ಲಸ್ಟರ್ 2ಗೆ ಇವೆಲ್ಲನೂ ಪ್ಲಸ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದಾವೆ ಅಷ್ಟು, 5 ಇದ್ದಾವೆ 5. ಮತ್ತು ಇವೆಲ್ಲ ಟೋಟಲ್ ಮಾಡಿ ಅದು ಎಷ್ಟಿದಾವೆ ಅಷ್ಟು. ಇವಾಗ C1 ಕ್ಲಸ್ಟರ್ ಇದು ಬರುತ್ತೆ, C2 ಕ್ಲಸ್ಟರ್ ಇದು ಬರುತ್ತೆ. ಚೇಂಜಸ್ ಬಂತಲ್ಲ ಮತ್ತೇನೂ ಮಾಡ್ಬೋದು ನಾವು, ಆದರೆ ಅವರು ದ ಫೈನಲ್ ಕ್ಲಸ್ಟರ್ ಫಾರ್ k = 2 ಅಂತ ಕೊಟ್ಟಿದ್ದಾರೆ, ಅದಕ್ಕೆ 2 ಐಟರೇಷನ್ಸ್ ಅಷ್ಟೇ ಮಾಡ್ತೀವಿ. ಕ್ಲಸ್ಟರ್ 1ಅಲ್ಲಿ ಯಾವ್ದ್ಯಾವುದು A, B. ಕ್ಲಸ್ಟರ್ 2ಗೆ C, D, E, F, G ಇದಿಷ್ಟು. K ಮೀನ್ಸ್ ಕ್ಲಸ್ಟರಿಂಗ್ ಅಂತಂದರೆ ಇದಿಷ್ಟು. ಥ್ಯಾಂಕ್ ಯು.